ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಹಿಳಾ ಯೋಜನೆಯ ಮೇಲ್ವಿಚಾರಕಿ ಮೇಲೆ ಹಲ್ಲೆ. ಸಾಲದ ಹಣ ಮರುಪಾವತಿ ಮಾಡಲು ಹೋಗಿದ್ದ ಸಂಘದ ಮೇಲ್ವಿಚಾರಕಿ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಹಾನಗಲ್ ತಾಲೂಕಾ ಅಕ್ಕಿಆಲೂರು ಗ್ರಾಮದಲ್ಲಿ ನಡೆದಿದೆ. ಹೌದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಅಡಿಯಲ್ಲಿ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡುತ್ತಿದ್ದ ಗೌರಮ್ಮ ಮತ್ತು ವೀಕ್ಷಣಾಧಿಕಾರಿ ಗಣೇಶ್ ಕಡಗೂಡ್ ಮೇಲೆ ತಾಲೂಕಿನ ಅಕ್ಕಿಆಲೂರು ಗ್ರಾಮದ ಮಸೀದಿ ಓಣಿಯ ಸುಲೇಮಾನ್ ಕರೀಂ ಸಾಬ್ ದೇವಿ ಹೊಸೂರ್ ಮತ್ತು ಆತನ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ. ಸುಲೇಮಾನ್ ಪತ್ನಿ ನೂರ್ ಜಹಾನ್ ಕಳೆದ 2 ವರ್ಷದ ಹಿಂದೆ 3 ಲಕ್ಷ ಸಾಲ ಪಡೆದುಕೊಂಡಿದ್ದರು. 8 ತಿಂಗಳಾದರೂ ಮರುಪಾವತಿ ಮಾಡದೆ ಸಾಲ ಮರುಪಾವತಿ ಮಾಡುವಂತೆ ನೂರ್ ಜಹಾನ್ರಿಗೆ ಮೇಲ್ವಿಚಾರಕಿ ಗೌರಮ್ಮ ಕೇಳಿಕೊಂಡಿದ್ದಾರೆ. ಮನೆಗೆ ಬನ್ನಿ, ಮರುಪಾವತಿ ಮಾಡುತ್ತೇನೆ ಎಂದು ಕರೆಸಿ ಮಾತುಕತೆಯ ಸಂದರ್ಭದಲ್ಲಿ ಮನೆಯ ಬಾಗಿಲನ್ನು ಲಾಕ್ ಮಾಡಿಕೊಂಡು ಗೌರಮ್ಮ ಮೇಲೆ ಸುಲೇಮಾನ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಕುರ್ಚಿಯಿಂದ ಹಲ್ಲೆ ಮಾಡಿದ್ದಾನೆ. ಬಿಡಿಸಲು ಬಂದ ವೀಕ್ಷಣಾಧಿಕಾರಿ ಗಣೇಶ್ ಕಡಗೂಡ್ ಇವರನ್ನು ಕೂಡ ಕುಟುಂಬಸ್ಥರು ಸೇರಿಕೊಂಡು ಥಳಿಸಿದ್ದಾರೆ. ನನ್ನ ಹೆಸರು ಗೌರಮ್ಮ ಅಂತೇಳಿ. ಹೌದು ಸರ್, ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕರ ಕೆಲಸ ಮಾಡ್ತಿದ್ದೀವಿ. ಕಳೆದ 2 ವರ್ಷದಿಂದನೂ ಅಕ್ಕಿಆಲೂರಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು. ಅಕ್ಕಿಆಲೂರಲ್ಲಿ ಒಂದು ಖುಷಿ ಸಂಘ ಅಂತ ಐತ್ರಿ. ಅವರು ಆ ಸಂಘದ ಇವತ್ತು ಮೀಟಿಂಗ್ ಇತ್ತು. ಇವತ್ತು ಮೀಟಿಂಗ್ನಾಗ ಅಂತ ಹೇಳಿದ್ರೆ ಅವರು ಸಂಘದವ್ರು ಏನು ಹೇಳಿದ್ರು, ಇವತ್ತು ಮೀಟಿಂಗ್ ಐತೆ, ನಮ್ದೊಂದು ಲೆಕ್ಕಾಚಾರದ ಐತೆ ಅಂತೇಳಿ ನಮ್ಗೆ ಹೇಳಿದ್ರು ಸರ್. ಅದ್ರ ಸಂಬಂಧ ನಾವು ಇವತ್ತು ಆ ಸಂಘಕ್ಕೆ ಹೋಗಿದ್ವಿ. ಆ ಸಂಘದಾಗ ನಾವು ನಮ್ಮ ಸಂಘದ ಸದಸ್ಯರು ಪ್ರತಿನಿಧಿಗಳು ಎಲ್ಲರೂ ಹೋಗಿದ್ವಿ ಸರ್. ಆ ಟೈಮ್ನಾಗ ಅವ್ರು ಏನು ಹೇಳಿದ್ರು, ಸಾಲದ ಲೆಕ್ಕಾಚಾರ ಕೇಳಿದ್ರು. ಅವ್ರಿಗೆ ಸಾಲದ ಲೆಕ್ಕಾಚಾರ ಒಂದು ತಾಸು ಕಟ್ಲೆ ಕೂತ್ಕೊಂಡು ಲೆಕ್ಕಾಚಾರ ಕೊಟ್ಟು ಸರ್ ಸೆಟಲ್ಮೆಂಟ್ ಮಾಡಬೇಕು ಅಂತ ಬಂದಿದ್ದಕ್ಕೆ, ಆ ರೀತಿ ಬರಲ್ಲಮ್ಮ, ವ್ಯವಹಾರ ಇದು IDB ಬ್ಯಾಂಕಿನ ಮೂಲಕ ನಿಮ್ಗೆ ಸಾಲ ಕೊಡಿಸೋಂಥದ್ದು, ಸಾಲ ಕೊಡಿಸೋದು ನಿಮ್ಮ ಸಂಘದ ಸದಸ್ಯರು, ಅವ್ರ ಜವಾಬ್ದಾರಿ ಇರ್ತದೆ, ಅವರೆಲ್ಲ ಜಾಮೀನಿದ್ದು ನಿಮ್ಗೆ ಸಾಲ ಕೊಡಿಸಿರ್ತಾರೆ ಅಂತ ಹೇಳಿದ್ವಿ. ಅದಾದ ಬಳಿಕ ಇಲ್ಲ ರೀ ಹಂಗೆ ಬರೋದಿಲ್ಲ ಅಂತಂದರೆ ಒಳಗಿಂದ ಗಂಡ ಬಂದು ನಮ್ಮ ಮನೆ ಗದ್ದಲ ಮಾಡಬೇಡ್ರಿ, ನೀವು ಜಗಳ ಮಾಡಬೇಡ್ರಿ, ದರಿದ್ರದರು ಅಂತರು ಅನಿಷ್ಟಗಳು ಎಲ್ಲ ಯಾಕೆ ಬಂದಿದ್ದೀರಿ ಅಂತಂದೇಳಿ ಆವತ್ತು ಶಬ್ದ ಮಾತಾಡಿದೆ ಸರ್. ಅಲ್ಲಣ್ಣ ನಿನಗೇನು ತಪ್ಪು ಮಾತಾಡಿದ್ದೀವಿ ಅಂತ, ನಿನಗೆ ಏಕವಚನದಾಗ ನಾವೇನಾರು ಮಾತಾಡಿವ, ನೀನು ಯಾಕೆ ಹಂಗೆ ನಮ್ಗೆ ಬೈತದಿ ಅಂತ ಹೇಳಿದ್ವಿ ಸರ್. ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ತಿರ್ಬೇಕಾದ್ರೆ ಅವರು 2 ಸರಿ ಅವ್ರ ಮನೆ ಹೆಣ್ಮಕ್ಳು ಬಾಗಿಲು ಹಾಕಿದ್ರು ಸರ್. ಆ ಬಾಗಿಲು ಹಾಕಿದ್ದಕ್ಕೆ ನನಗೆ ಭಯಪಟ್ಟು ನಾನು ಇನ್ನುಳಿದ ನಮ್ಮ ಮೇಲಧಿಕಾರಿಗಳಿಗೆ ಫೋನ್ ಮಾಡಿ ಒಂದು ಸ್ವಲ್ಪ ನೀವು ಈ ಕಡೆಗೆ ಬರ್ರಿ ಅಂತ ಹೇಳಿ ಕೇಳಿದೆ ಸರ್. ಅವರು ಆಡಿಟ್ರ್ ಸರ್ ಅಂತ ಸರ್, ಗಣೇಶ್ ಸರ್ ಅಂತಂದೇಳಿ, ಮತ್ತು ಇನ್ನೊಬ್ಬರು ತಿಪ್ಪೇಸ್ವಾಮಿ ಸರ್ ಅಂತ ಮೇಲ್ವಿಚಾರಕರವರು. ಆ ಡೋರ್ ಹಾಕಿದ್ದು ಅವರು ಸದಸ್ಯರು ಮತ್ತು ಅವರು ಸೊಸೆಯರು ಸರ್. ಅವರು ಬಾಗಿಲು ಹಾಕಿದ್ರು ಸರ್. ಫಸ್ಟಿಗೆ 2 ಸರಿ ಬಂದು ಬಾಗಿಲು ಹಾಕಿದ್ರು. ಅದು ನನಗೆ ಅನುಮಾನ ಬಂದಾದ ಬಳಿಕ ನಾನು ಹಿಂಗೆ ಉಳಿದವ್ರಿಗೆ ಫೋನ್ ಮಾಡಿದೆ. ಅವ್ರು ಒಂದು 10-15 ನಿಮಿಷ ಬಿಟ್ಟು ಬಂದರು ಸರ್. ಮತ್ತು ಅವ್ರು ಬಂದಾದಮೇಲೆ ಮತ್ತು ಅವ್ರ ಹತ್ರನೂ ಹೊಸ್ದಾಗಿ ಲೆಕ್ಕಾಚಾರ ಕೇಳಿದರು, ಅದು ಹೆಂಗೆ ಇದು ಹೆಂಗೆ ಅಂತೇಳಿ. ಅವ್ರಿಗೂ ಸ್ಪಷ್ಟವಾಗಿ ಎಲ್ಲ ರೀತಿಯಲ್ಲಿ ಲೆಕ್ಕಾಚಾರ ಕೊಟ್ಟರು ಸರ್. ಲೆಕ್ಕಾಚಾರ ಕೊಟ್ಟಾದ ಬಳಿಕ ಕಟ್ಟಬೇಕು ಅಂತ ಮನಸ್ಥಿತಿ ಬಂದಾಗ ಅವನು ಒಮ್ಮೆಲೇ ಏಕಾಏಕಿ ಬಂದು ಗದ್ದಲ ಮಾಡೋಕ್ಕೆ ಶುರು ಮಾಡಿದೆ, ಜೋರು ಜಗಳ ಮಾಡೋಕ್ಕೆ ಶುರು ಮಾಡಿದೆ. ಆಗ ಕೆಟ್ಟದಾಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿದೆ. ಹಂಗೆ ಅಂದಿದ್ದಕ್ಕೆ ಇಲ್ಲಿ ನಮ್ಮ ಇನ್ನುಳಿದ ಸರ್ ಏನಂದ್ರೆ, ಹಂಗೆಲ್ಲ ಮಾತಾಡೋದಲ್ಲಪ್ಪ ಅಂತ ಹೇಳಿದ್ರು ಸರ್. ಅಷ್ಟು ಆದಾಳ್ಬೇಕಾ ಒಳಗೆ ಹಿಂದಿನ ಬಾಗಿಲಿಂದ ಮುಂದಿನ ಬಾಗಿಲಿಗೆ ಬಂದು ದೊಡ್ಡನಂಗೆ ಬಾಗಿಲು ಹಾಕ್ಕೊಂಡು ನಮ್ಮ ಹಿಂದೆ ನಾವು ಕೂತಿದ್ದ ಹಿಂದಿನ ಚೇರ್ಗಳು 2 ಚೇರ್ ತಗೊಂಡು ನನಗೆ ಹೊಡೆಯಕ್ಕೆ ಬಂದೆ ಸರ್. ಅವರಿಗೆ ಸಾಲ 3 ಲಕ್ಷ ಸಾಲ ಸರ್, ಸಂಘದವ್ರ ಜವಾಬ್ದಾರಿಯಿಂದ ಸಂಘದವ್ರು ಕೊಟ್ಟಿದ್ದೆ. 2 ವರ್ಷ ಆಯ್ತು ಸರ್ ಸಾಲ ಕೊಟ್ಟು. ಮಾಡ್ತಿಲ್ಲ ಸರ್ ಅವರು. ಆಮೇಲೆ ನೀವು ಅಲ್ಲಿ ಕೆಳಕ್ಕೆ ಹೋಗೋದಕ್ಕೆ ದೈಹಿಕವಾಗಿ ಹಲ್ಲೆ ಮಾಡಿ, ಅದು ಅವರು ಮೀಟಿಂಗ್ ಮಾಡ್ತೀವಿ ಅಂತ ಕರೆದಿದ್ದಕ್ಕೆ ನಾವು ಹೋಗಿದ್ವಿ ಸರ್. ನಾವೊಂದು ವಸೂಲಾತಿಗೆ ನಾವು ಹೋಗಲ್ಲ ಸರ್, ಯಾಕಂದ್ರೆ ವಸೂಲಾತಿ ಜವಾಬ್ದಾರಿ ಸಂಘದ. ದೈಹಿಕವಾಗಿ ಅವರು ಬಾಗಿಲು ಹಾಕಿದ್ದಕ್ಕೆ ಮತ್ತು ಆಮೇಲೆ ಚೇರ್ ತಗೊಂಬಂದು ಒಂದೇ ಸರಿನೇ ಹೊಡೆದು ಕಾಲಿಗೆ ಪೆಟ್ಟು ಬಿತ್ತು ಸರ್. ನನ್ನ ಕೈಯಾಗಿರೋ ಬ್ಯಾಗ್ ಒಂದು ಸ್ವಲ್ಪ ಕೆಳಗೆ ಬಿತ್ತು. ಹೊಡೆದವರು ಅವರು ನೂರ್ಜಾ ಅವರು ಗಂಡ ಸರ್, ಸುಲೇಮಾನ್ ಅಂತೇಳಿ ಅವ್ರ ಗಂಡ ಸರ್. ಅವರು ಏಕಾಏಕಿ ಬಂದು ಹೊಡೆದ್ರು ಸರ್. ಆ ಹೊಡೆದಾದ ಬಳಿಕ ಈಗ ನಾನು ಕೂತಿರೋ ಚೇರು ಅದು ಮುರಿದು ನಾನು ಕೆಳಗೆ ಬಿದ್ದೆ ಸರ್. ನಾನು ಕೆಳಗೆ ಬಿದ್ದಿದ್ದಕ್ಕೆ ಮತ್ತೊಂದು ಚೇರ್ ತಗೊಂಡು ನಾನು ತಲೆಗೆ ಹೊಡೆಯಕ್ಕೆ ಬಂದರು ಸರ್. ಅವರು ನಂಗೆ ತಲೆಗೆ ಹೊಡೆಯಕ್ಕೆ ಬಂದರು ಅಂತಂದೇಳಿ ಇವ್ರಿಗೆ ತಲೆಗೆ ಹೊಡಿತಾರೆ ಅಂತಂದೇಳಿ ನಮ್ಮ ಇನ್ನೊಬ್ಬ ಸರ್ ಆಡಿಟ್ರ್ ಸರ್ ಕೈ ಅಡ್ಡ ಹಿಡಿದ್ರು ಸರ್. ಅವ್ರಿಗೂ ಏಟು ಬಿತ್ತು ಸರ್. ಅವ್ರಿಗೂ ಏಟು ಬಿದ್ದಾದ ಬಳಿಕ ನನಗೆ ಹಿಂಗೆ ನೋಡಿರಿ ಸರ್, ಕೈ ಎಲ್ಲನೂ ಎಲ್ಲ ಈ ಬಳೆ ಎಲ್ಲ ಇದು ಸರ್, ಅದನ್ನೆಲ್ಲ ಕೈ ಮತ್ತು ನಾನು ಎದೆ ಮೇಲೆ ಅಂಗಿನ ಬಿಗ್ಗೆಗೆ ಹಿಡ್ಕೊಂಬಿಟ್ಟೆ ಸರ್. ಹಂಗೆ ಬಿಗ್ಗೆಗೆ ಹಿಡ್ಕೊಂಡಿದ್ದಕ್ಕೆ ನನಗೆ ಹಿಂದೆ ಮುಂದೆ ಓಡಾಡೋಕೆ ನನಗೆ ಬರಲಿಲ್ಲ ಸರ್. ಆ ನಂತರ ಇವರು ಎಲ್ಲ ಗದ್ದಲ ಮಾಡ್ತಾರೆ ಅಂತಂದೇಳಿ ಎಲ್ಲ ಚೀರಾಡ್ಕೊಂಡು ಎಲ್ಲರೂ ಉಳಿದು ಬೆಳೆದ ಹೆಣ್ಮಕ್ಳೆಲ್ಲ ಹೊರಗೆ ಓಡೋಗ್ಬಿಟ್ರು ಸರ್. ನಾವು ಹೊರಗೆ ಓಡೋಗ್ತೀವಿ ಅಂತಂದರೆ ನಾನು ಬ್ಯಾಗು ಮತ್ತು ನನ್ನ ಟ್ಯಾಬಲ್ಲಿ ಇದ್ದಿದ್ದಕ್ಕೆ ಮತ್ತು ಬಗ್ಗಿ ತಗೊಳಕ್ಕೆ ಹೋದೆ ಸರ್. ಮತ್ತು ಅವಾಗ ನಾನು ಕತ್ತಿ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೊರಗೆ ದೂಡಿ ಇಂಥ ಕೆಲಸ ಮಾಡಿದ್ರು ಸರ್. ಮಹಿಳೆ ಮೇಲೆ ನಡೆಸಿರುವ ದೈಹಿಕ ಹಲ್ಲೆಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಮುಖಂಡರಾದ ಸಿದ್ದಲಿಂಗಪ್ಪ ಕಮಡೋಳಿ ಆಗ್ರಹಿಸಿದ್ದಾರೆ. ಹಾನಗಲ್ ತಾಲೂಕು ಅಕ್ಕಿಆಲೂರು ಗ್ರಾಮದಲ್ಲಿ ಈ ಧರ್ಮಸ್ಥಳ ಸಂಘದ ಒಬ್ಬರು ಮೇಡಮ್ ಅವರು ಈ ಸಾಲ ಕೊಟ್ಟಂಥ ವಸೂಲಿ ಮಾಡೋಕ್ಕೆ ಹೋದಾಗ ಇವತ್ತು ಆ ಮನೆಯವರು
ಅವ್ರನ್ನ ಕದ ಹಾಕ್ಕೊಂಡು ಅವ್ರ ಮೈ ಮೇಲೆ ಹಲ್ಲೆ ಮಾಡಿದರು. ಇದು ಭಾಳ ದೊಡ್ಡ ಅನ್ಯಾಯ. ಇವತ್ತು ಸಮಾಜಕ್ಕೆ ಅವರು ದೊಡ್ಡ ಕೊಡುಗೆಯಾಗಿ ಸಾಲ ಕೊಟ್ಟು ಬಡವ್ರಿಗೆ ಕಡೆಯ ಮನುಷ್ಯನಿಗೂ ಒಂದು ಸಮಾಜದಲ್ಲಿ ಬರಲಿ ಅಂತೇಳಿ ಅವರು ಏನೂ ಇವ್ರದ್ದು ಹೊಲ ಮನೆ ಏನೂ ಬರ್ಸ್ಕೊಳ್ಳಾರ್ದ ಒಂದು ಆಧಾರ್ ಕಾರ್ಡ್ ಮೇಲೆ ಇವತ್ತು ಸಾಲ ಕೊಡ್ತಾರೋ ಕಡಿಮೆ ಬಡ್ಡಿ ಒಳಗೆ ಅಂಥದ್ದನ್ನು ತೊಗೊಂಡು ಇವ್ರು ಬೇಕಾದಷ್ಟು ಬೆಳೆದಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಸಾಲ ಕೇಳಕ್ಕೆ ಹೋದ್ರ ಮೇಲೆ ಅದು ಒಬ್ಬ ಮಹಿಳೆ ಮೇಲೆ ಈ ಥರ ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಇದು ತಪ್ಪು. ಇದನ್ನು ನಾವು ಪ್ರಪ್ರಥಮವಾಗಿ ಉಗ್ರವಾಗಿ ಖಂಡಿಸ್ತೇವೆ. ಇದ್ರ ಬಗ್ಗೆ ಕಾನೂನು ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದು ಕೆಟ್ಟ ವಿಷಯ ಅಂದರೆ ಆ ಮನೆಯಲ್ಲಿ ಅವರ ಮನೆ ಹೆಣ್ಮಕ್ಳಿದ್ದಾರೆ 4-5 ಜನ. ಅವರು ಒಂದು ಮಹಿಳೆಯಾಗಿ ಈ ನೊಂದಂಥ ಮಹಿಳೆಯಾಗಿ ಅಟ್ಲೀಸ್ಟ್ ಆ ಯಜಮಾನ ಹೊಡ್ಯಾಕತ್ರ ಹೋಗಿ ಅವರಿಗೆ ಒಂದು ಬಿಡಿಸೋಂಥ ಒಂದು ಸೌಜನ್ಯನೂ ಇವರಿಲ್ಲ ಅಂದರೆ ಇವರು ಯಾವ ಥರ ಹೆಣ್ಮಕ್ಳಾಗಿದ್ದಾರೆ ಮನೆಯಲ್ಲಿ ಇವ್ರಿಗೆ ಅರ್ಥ ಆಗೋದಿಲ್ವ? ನಾನು ಒಬ್ಬ ಮಹಿಳೆಯಾಗಿ ಇನ್ನೊಬ್ಬರ ಮೈ ಮೇಲೆ ಕೈ ಮಾಡಬಾರ್ದು ಅಂತೇಳಿ. ಈಗ ಇದನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಉಗ್ರವಾಗಿ ಖಂಡಿಸ್ತೇವೆ. ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಇದನ್ನು ಉಗ್ರ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಜನರ ಮೇಲೆ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು